ಹಾಯ್ ಎವ್ರಿವನ್. ಸಾಕಷ್ಟು ಜನಕ್ಕೆ ಡೌಟು, ಆದಿಪುರುಷ್ ಥರನೇ ರಾಮಾಯಣನ ಆಗೋಗ್ಬಿಡುತ್ತಾ? ಯಾಕೆ ಹಿಂಗೆ ಹೇಳ್ತಾರೆ ಅಂತಂದರೆ, ಆದಿಪುರುಷ್ ಬಂದ್ಬಿಟ್ಟು ಓಂ ರಾವುತ ಡೈರೆಕ್ಟರ್ ಏನು ಮಾಡಿದರು, ಈಗಿನ ಕಾಲಕ್ಕೆ ತಕ್ಕನಾಗೆ ಒಂದಷ್ಟು ಆಲ್ಟ್ರೇಷನ್ ಮಾಡಿದ್ದೀವಿ, ಡಿಸೈನ್ನ ಚೇಂಜ್ ಮಾಡಿದ್ದೀವಿ ರಾಮಾಯಣ ಸಿನಿಮಾದಲ್ಲಿ, ಈಗಿನ ಕಾಲಕ್ಕೆ ತಕ್ಕನಂಗೆ ಸಿನಿಮಾನ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಅಂತ. ಆದರೆ ಅಣ್ಣ ವೀಡಿಯೋ ಗೇಮ್ ಮಾಡಾಕ್ಬಿಟ್ಟಿದ್ದು ಅದನ್ನು. ವೀಡಿಯೋ ಗೇಮೆಲ್ಲ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ನೋಡೋಕ್ಕೆ, ಇದರಲ್ಲಿ ಏನೂ ಇರಲಿಲ್ಲ. ಅದೇನು VFX ಮಾಡಿದ್ರೋ, ಲೈಟಿಂಗ್ ಇಲ್ಲ, ಸ್ಕ್ರೀನ್ ನೋಡ್ತಿದ್ರೆ ಫುಲ್ ಕತ್ಲೆ ಕತ್ಲೆ ಅಂತ ಅನ್ಸುತ್ತೆ. ರಾವಣನ ಕೋಟೆ ತೋರಿಸ್ತಾರೆ, ಬರೀ ಗೋಡೆನೇ ಕಾಣುತ್ತೆ. ಅದೆಷ್ಟೋ 100-150 ಅಡಿ ಗೋಡೆ ಇತ್ತೇನೋ ರಾವಣನ ಕೋಟೆಗೆ, ಆ ಥರ ತೋರಿಸ್ಬಿಟ್ಟಿದ್ರು. ಸೊ ಅದಕ್ಕೆ ಇವಾಗ ಕಂಪೇರ್ ಮಾಡ್ತಾ ಇದ್ದಾರೆ ರಾವಣ ಸಿನಿಮಾನ. ರಾವಣ ಸಿನಿಮಾ ಬಂದ್ಬಿಟ್ಟು ರಣಬೀರ್ ಕಪೂರ್ ಆ್ಯಸ್ ಅ ರಾಮ, ರಾಕಿಂಗ್ ಸ್ಟಾರ್ ಯಶ್ ಆ್ಯಸ್ ಅ ರಾವಣ ಆ್ಯಂಡ್ ಸಾಯಿ ಪಲ್ಲವಿ ಆ್ಯಸ್ ಅ ಸೀತಾ. ಡೈರೆಕ್ಟರ್ ಬಂದು ನಿತೀಶ್ ತಿವಾರಿ ಅಂತ. ಓಕೆ, ಮಾಡ್ತಾ ಇದ್ದಾರೆ. ನಿತೀಶ್ ತಿವಾರಿ ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ಇನ್ ಬಾಲಿವುಡ್. ದಂಗಲ್ ಅಂತ ಸಿನಿಮಾ ಮಾಡಿದಂಥ ವ್ಯಕ್ತಿಯವರು 1000 ಕೋಟಿ ಕಲೆಕ್ಷನ್ ಮಾಡಿತ್ತು ಕೂಡ ಆಗಿನ ಕಾಲಕ್ಕೆ. ಅಂದರೆ ಆ ಸಿನಿಮಾ ಬಂದಾಗ ಹೇಳ್ತಾ ಇದ್ದೀನಿ, ಸಾಕಷ್ಟು ವರ್ಷ ಆಗಿದೆ ಸಿನಿಮಾ ಬಂದ್ಬಿಟ್ಟು. ಇರಲಿ, 4000 ಕೋಟಿ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದರೆ ಅದರ ಕ್ವಾಲಿಟಿ ಹೆಂಗಿರಬೇಕು? ಎವ್ರಿ ಫ್ರೇಮ್ ಟು ಫ್ರೇಮ್ 4000 ಕೋಟಿ ಎದ್ದು ಕಾಣಬೇಕು. ಇಲ್ಲಿ ಮೊನ್ನೆ ರೀಸೆಂಟಾಗಿ ಟೀಸರ್ ಬಂತು. ಆ ಟೀಸರ್ ನೋಡ್ಬಿಟ್ಟೇ ಆದಿಪುರುಷ್ ಥರನೇ ಮಾಡ್ತಾ ಇದ್ದಾರಾ, ಮತ್ತೊಂದು ಆದಿಪುರುಷೇ ಮಾಡಿ ರಾಮಾಯಣ ಸಿನಿಮಾನ ಹಾಳು ಮಾಡ್ತಾರೆ ಏನು ಅಂತ ಒಂದಷ್ಟು ಮಾತುಗಳು ಬಂತು. ಏನಕ್ಕೆ ಅಂತಂದರೆ, ರಾಮ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಹುಡುಗ ನಮಸ್ಕಾರ ಮಾಡ್ತಿರ್ತಾನೆ ಸೈಡಲ್ಲಿ ನಿಂತ್ಕೊಂಡು. ಅಣ್ಣ, ರಾಮಂಗೆ ಮಾಡಬೇಕು ನಮಸ್ಕಾರ, ನೀನು ಕ್ಯಾಮ್ರಾಗೆ ಮಾಡ್ತಾ ಇದ್ದಾನೆ ಅವನು. ಇದು AI ಮಾಡಿರುವಂಥ ದೃಶ್ಯನ ಅಂತ ಡೌಟ್ ಬಂತು ಕೆಲವ್ರಿಗೆ. ಆಮೇಲೆ ಒಂದು ರಥದ ಚಕ್ರ ತೋರಿಸ್ತಾರೆ, ತುಂಬ ಕ್ಲೋಸಪ್ ಆಗಿ ತೋರಿಸ್ತಾರೆ, ಅದು AI ಮಾಡ್ದಂಗಿತ್ತು ಅನ್ನೋ ಥರನೂ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಸೀನ್ಗಳನ್ನು AI ಜನರೇಟೆಡು ಅನ್ನೋ ಥರ ಮಾಡ್ತಾ ಇದ್ದಾರೆ. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಈ AI ಬಂದಾಗಿಂದ ನಿಜವಾಗ್ಲೂ ಸಿನಿಮಾ ಯಾವುದು, ನಿಜವಾದ ವಿಡಿಯೋ ಕ್ಲಿಪ್ ಯಾವುದು, ನಿಜ ಏನು ಸುಳ್ಳು ಏನು ಅಂತ ಗೊತ್ತಾಗ್ತಾ ಇಲ್ಲ. ಎರಡೂ ಒಂದೇ ಥರ ಇರುತ್ತೆ, ಆಲ್ಮೋಸ್ಟ್ ಸೇಮ್ ಟು ಸೇಮ್, ಎಕ್ಸಾಕ್ಟ್ ಸೇಮ್. ಕಂಡಿಡಿಯೋಕೆ ಆಗ್ತಾ ಇಲ್ಲ. ಬಹುಶಃ ನಾಳೆ ದಿವಸ ರಾಮಾಯಣ ಸಿನಿಮಾ ರಿಲೀಸ್ ಆಗಿ ಎಲ್ಲ ಸೂಪರ್ ಡೂಪರ್ ಹಿಟ್ ಆಯಿತು ಅಂತಂದಾಗ ಇದು AI ಅಂದ್ಬಿಡ್ಬೋದು ಜನ. ಆ ಮಟ್ಟಕ್ಕೆ AI ಇವತ್ತು ಇಂಪ್ರೂವ್ ಆಗಿಬಿಟ್ಟಿದೆ, ಕಂಪ್ಲೀಟ್ ಟಾಪಲ್ಲಿದೆ ಗುರು. ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ನನಗೆ ಒಂದೇ ಒಂದು ಭಯ ಏನು ಗೊತ್ತಾ, ಆದಿಪುರುಷಲ್ಲಿ ಆಂಜನೇಯನ್ನ ಒಂದು ಕ್ಯಾರೆಕ್ಟರ್ ಮಾಡಿದವರು ಬಾಡಿ ಬಿಲ್ಡರು ಎಲ್ಲ ಸಖತ್ತಾಗಿದ್ದರು, ಓಕೆ ಡನ್. ಬಟ್ ಅವ್ರ ಮುಖ ಬಂದ್ಬಿಟ್ಟು ಚೆನ್ನಾಗಿ ಇದು ಮಾಡಿರಲಿಲ್ಲ, ಅಂದರೆ ಪೋರ್ಟ್ರೇ ಮಾಡಿರಲಿಲ್ಲ, ಕರೆಕ್ಟಾಗಿ ಪ್ರೆಸೆಂಟೇಷನ್ ಇರಲಿಲ್ಲ. ಆಂಜನೇಯನ ಆ ಒಂದು ಇದಿರುತ್ತಲ್ಲ, ಯಾವುದು ಆರ ಅಂತೀವಿ ನೋಡಿ, ಅದು ಕಾಣಿಸ್ತಿರಲಿಲ್ಲ ಸ್ಕ್ರೀನಲ್ಲಿ ನಮಗೆ. ರಾಮಾಯಣದಲ್ಲಿ ಆಂಜನೇಯನ ಹೆಂಗೆ ತೋರಿಸ್ತೀರ ನೀವು, ಏನು ಮಾಡ್ತೀರಾ? ನಾನು ಅದು ತುಂಬ ಇಂಟ್ರೆಸ್ಟಿಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ರಾಮಾಯಣದಲ್ಲಿ ರಾಮ ಎಷ್ಟು ಇಂಪಾರ್ಟೆಂಟೋ, ರಾವಣ ಎಷ್ಟು ಇಂಪಾರ್ಟೆಂಟೋ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಹನುಮಂತ, ಆಂಜನೇಯ, ಅಂಜನಿ ಪುತ್ರ, ಪವನಸುತ. ಈ ಸಾಕಷ್ಟು ಹೆಸರುಗಳಿದೆ ಆಂಜನೇಯನಿಗೆ ಬಿಡಿ. ಆಂಜನೇಯ ಬಂದ್ಬಿಟ್ಟು ರಾಮಾಯಣ ಯುದ್ಧ ನಡಿಬೇಕಾದ್ರೆ ಬ್ರಹ್ಮಾಸ್ತ್ರಕ್ಕೂ ಜಗ್ಗದೇ ಇರುವಂಥ ವ್ಯಕ್ತಿ ಆಂಜನೇಯ. ಅಂಥವನ್ನ ಹೆಂಗೆ ತೋರಿಸ್ತಾರೆ ರಾಮಾಯಣ ಸಿನಿಮಾದಲ್ಲಿ? ಆದಿಪುರುಷಲ್ಲಂತೂ ಒಂಥರ ವಿಚಿತ್ರವಾಗಿ ತೋರಿಸ್ಬಿಟ್ಟಿದ್ರು, ಲೆದರ್ ಜಾಕೆಟ್ ಎಲ್ಲ ಹಾಕೊಂಡ್ಬಿಟ್ಟಿದ್ದ ಹನುಮಂತ. ಸೊ ಇದು ಹೇಳಕ್ಕೆ ನನಗೆ ಒಂಥರ ಆಗುತ್ತೆ, ಅವರು ಸಾರಿ. ಇದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ, ಆದಿಪುರುಷಗೂ ರಾಮಾಯಣ ಕಂಪೇರ್ ಮಾಡ್ತಾ ಇದ್ದಾರೆ. ನನ್ನ ಕೇಳಿದ್ರೆ ರಾಮಾಯಣ ವಿಲ್ ಬಿ ದ ಬೆಸ್ಟ್ ಮೂವಿ. ಈಗ ಐ ಥಿಂಕ್ ಇವಾಗ ಏನು ಟೀಸರ್ ಬಿಟ್ಟಿದ್ರು, ಆ ಟೀಸರಲ್ಲಿ ಸಾಕಷ್ಟು ಕರೆಕ್ಷನ್ಸ್ ಮತ್ತು ಜನ ಮಾತಾಡಿದ್ದು, ಇನ್ಫ್ಲೂಯೆನ್ಸರ್ಸ್ ಆ್ಯಂಡ್ ಯೂಟ್ಯೂಬರ್ಸ್ ಮಾತಾಡಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಜನ ಕಮೆಂಟ್ ಹಾಕಿದ್ದು ಎಲ್ಲವನ್ನೂ ಕನ್ಸಿಡರ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ರಾಮಾಯಣ ಟೀಮ್ ಅವರು ಕೊಡ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಇದೇ ವರ್ಷ ದೀಪಾವಳಿಗೆ ರಾಮಾಯಣ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಾನು ರಾವಣನ ನೋಡೋದಕ್ಕಿಂತ ಹೆಚ್ಚಾಗಿ ಆಂಜನೇಯನನ್ನು ನೋಡೋಕ್ಕೆ ಇಷ್ಟಪಡ್ತೀನಿ. ಆಂಜನೇಯ ಇಲ್ಲ ಅಂದರೆ ರಾಮಾಯಣ ಇಲ್ಲ. ರಾಮಾಯಣದಲ್ಲಿ ಆಂಜನೇಯ ಇಲ್ಲ ಅಂದರೆ ಅಲ್ಲಿ ನಡೆದಂಥ ಯುದ್ಧಕ್ಕೆ ತೂಕನೇ ಇರ್ತಿರ್ಲಿಲ್ಲ. ಆಂಜನೇಯನ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ಹಂಗೆ ಮೈ ಜುಮ್ ಅನ್ನತ್ತೆ ಅವನ ಬಗ್ಗೆ ಮಾತಾಡ್ತಾ ಹೋದರೆ. ಇರಲಿ ಬಿಡಿ, ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ರಾಕಿಂಗ್ ಸ್ಟಾರ್ ಯಶ್ ಅವ್ರು ಹೇಳಿದ್ದಾರೆ. ಈ ವಿಡಿಯೋದ ಇನ್ನೊಂದು ಮೇನ್ ಎಲಿಮೆಂಟ್ ಏನು ಗೊತ್ತಾ, ನಾನು ಮಾಡಿದ್ದೀಗ ರಾಮಾಯಣ ಪಾರ್ಟ್ 1 2026 ಅಂದರೆ ಇದೇ ವರ್ಷ ದೀಪಾವಳಿಗೆ ರಿಲೀಸ್ ಆಗ್ತಾಯಿದೆ, ಓಕೆ. ಬಟ್ ರಾಮ ಮತ್ತು ರಾವಣ ಮುಖಾಮುಖಿ ಆಗಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಸಿನಿಮಾ ಕಾನ್ ಅನ್ನೋ ಒಂದು ಸ್ಟೇಜ್ ಮೇಲೆ. ನನ್ನ ಕೇಳಿದ್ರೆ ಸೀತಾಪಹರಣ ಏನಿದೆ ಅಲ್ಲಿ ಗಂಟ ಒಂದು ಪಾರ್ಟ್ ಮಾಡ್ತಾರೆ, ರಾವಣನ ಎಂಟ್ರಿ ಇರುತ್ತೆ. ಬಟ್ ರಾಮ ಮತ್ತು ರಾವಣರ ಮುಖಾಮುಖಿ ಆಗೋದು ಡೌಟು ರಾಮಾಯಣದಲ್ಲಿ.
ರಾಮಾಯಣ ಫಸ್ಟ್ ಪಾರ್ಟಲ್ಲಿ, ಸಾರಿ ಸೆಕೆಂಡ್ ಪಾರ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ, ಫಸ್ಟ್ ಪಾರ್ಟಲ್ಲಿ ಮುಖಾಮುಖಿ ಆಗಲ್ಲ ಅವರಿಬ್ಬರು. ಯಾಕೆ ಅಂತಂದರೆ ಪಾರ್ಟ್ 2 ನೋಡಬೇಕು ಅಂತಂದರೆ ಕ್ಯೂರಿಯಸ್ಸಾಗಿ ತೊಗೊಂಡು ಹೋಗಲೇಬೇಕು. ಈ ರಾಮ ಮತ್ತು ರಾವಣನ ಪಾರ್ಟ್ 1 ನೀವು ಹಿಂಗೆ ಮುಖಾಮುಖಿ ಮಾಡಿಬಿಟ್ರೆ ಸಿನಿಮಾ ಯಾರು ನೋಡ್ತಾರೆ? ಹೆಂಗಿದ್ರು ಗೊತ್ತಿರೋ ಸ್ಟೋರಿನೆಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಸೊ ಹಾಗೆ ಐ ಥಿಂಕ್ ರಾವಣನ ಎಂಟ್ರಿ ಇರುತ್ತೆ. ರಾವಣ ಬಂದ್ಬಿಟ್ಟು ಸೀತೆನ ಅಪಹರಣ ಮಾಡ್ತಾನೆ. ಅಲ್ಲಿಗೆ ಸಿನಿಮಾ ಕ್ಲೋಸ್ ಪಾರ್ಟ್ 1. ಪಾರ್ಟ್ 2ಗೆ ನೆಕ್ಸ್ಟ್ ವರ್ಷ 2027 ದೀಪಾವಳಿ ವೆಯ್ಟ್ ಮಾಡಬೇಕು. ಲೆಟ್ ಅಸ್ ವೆಯ್ಟ್. ಅರಮನೆ ಕಟ್ತಾ ಇಲ್ಲ ಇವರು ಅರಮನೆ ಕಟ್ತಿಲ್ಲ, ಅದಕ್ಕಿಂತ ದೊಡ್ಡ ಮನೆ ಕಟ್ತಾವ್ರೆ. ಅದು ಹೆಂಗೈತೆ ಅನ್ನೋ ನೋಡಬೇಕು ಅನ್ನೋದು ನನಗೂ ಒಂದು ಕ್ಯೂರಿಯಾಸಿಟಿ ಅಷ್ಟೇ. ಒಂದು ಡೌಟ್ ಕೇಳಲ್ಲ, ಆದಿಪುರುಷ್ ಅಂತ ಟೈಟಲ್ ಇಟ್ಕೊಂಡು ಸಿನಿಮಾ ಬಂದಾಗ ಎಲ್ಲರೂ ಇಂಟ್ರೆಸ್ಟಾಗಿ ನೋಡಿದ್ರು. ನನಗೊಂದು ತಲೆಯಲ್ಲಿ ಕಾಣ್ತಾ ಇತ್ತು ಏನಂತಂದರೆ, ಕನ್ನಡಕ್ಕೆ ಆದಿಪುರುಷ, ತೆಲುಗುಗೆ ಆದಿಪುರುಷುಡು ಅಂತ ಆಯಾ ಭಾಷೆಗೆ ತಕ್ಕನಂಗೆ ಯಾಕೆ ಟೈಟಲ್ನ ಇಡಲಿಲ್ಲ ಇವರು ಅಂತ ಒಂದು ಡೌಟ್, ತುಂಬ ದೊಡ್ಡ ಡೌಟ್. ಆ ಸಿನಿಮಾ ನೋಡಿದಾಗಿಂದ ಡೌಟ್ ನನಗೆ. ನಿಮ್ಮ ತಲೆಯಲ್ಲೂ ಇದೇ ಥರ ಡೌಟ್ ಇದ್ದಿದ್ರೆ ಕಮೆಂಟ್ ಮಾಡಿ, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಾಮೆಂಟ್ ಒಪಿನಿಯನ್, ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.